ನಾನು ಸಂಗೀತ. ನಾನಿವತ್ತು ಅಮೂಲ್ ಲೈವಲ್ಲಿ ರೋಟಿ ಪಿಜ್ಜಾ ಮಾಡ್ತಾ ಇದ್ದೀನಿ. ಅದಕ್ಕೆ ಏನು ಬೇಕು ನೋಡೋಣ ಬನ್ನಿ. ರೋಟಿ ಇದು ಅಮೂಲ್ ಗೋಧಿ ಹಿಟ್ಟಿಂದ ನಾನು ಆಲ್ರೆಡಿ ರೋಟಿ ಮಾಡಿ ಇಟ್ಟಿದ್ದೀನಿ. ಅಮೂಲ್ ಪನ್ನೀರು, ಅಮೂಲ್ ಚೀಸು, ಸಿಜ್ವಾನ್ ಚಟ್ನಿ, ರೆಡ್ ಕ್ಯಾಪ್ಸಿಕಮ್, ಆನಿಯನು, ಹಸಿರು ಕ್ಯಾಪ್ಸಿಕಮ್ಮು, ಸ್ವೀಟ್ ಕಾರ್ನು, ಯೆಲ್ಲೋ ಕ್ಯಾಪ್ಸಿಕಮ್ಮು, ಮತ್ತು ಇದು ಚಿಲ್ಲಿ ಫ್ಲೇಕ್ಸು, ಆರಿಗೇನು, ಇದಿಷ್ಟು ಬೇಕು. ಫಸ್ಟಿಗೆ ನಾವು ಈಗ ಇದು ರೆಡಿಯಾಗಿರೋ ರೋಟಿನ ತಗೊಳ್ಳೋಣ. ಇದ್ರ ಮೇಲೆ ಸಿಜ್ವಾನ್ ಚಟ್ನಿ ಹಚ್ಚೋಣ. ಸಿಜ್ವಾನ್ ಚಟ್ನಿ ಇಲ್ಲ ಪಿಜ್ಜಾ ಚಟ್ನಿ ಏನಾದರೂ ಹಚ್ಬಹುದು. ಕ್ಲೀನಾಗಿ ಕಾರ್ನರ್ಸ್ ತನಕ ಹಚ್ಕೊಳ್ಬೇಕು. ಇದು ಹಚ್ಚಿದ ಮೇಲೆ ಇದ್ರ ಮೇಲೆ ಎಲ್ಲ ವೆಜಿಟೇಬಲ್ಸ್ ಹಾಕೋಣ. ಸ್ವಲ್ಪ ಈ ಥರ ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮ್ಮು, ರೆಡ್ ಕ್ಯಾಪ್ಸಿಕಮ್ಮು, ಯೆಲ್ಲೋ ಕ್ಯಾಪ್ಸಿಕಮ್, ನಮ್ಮ ಹತ್ರ ಏನೇನು ವೆಜಿಟೇಬಲ್ಸ್ ಇದೆ ಎಲ್ಲ, ಆನಿಯನು, ಈ ಥರ ಏನು ಸುಮಾರು ಸತಿ ಚಪಾತಿ ಮನೆಯಲ್ಲಿ ಎಕ್ಸ್ಟ್ರಾ ಆಗಿಬಿಡುತ್ತೆ. ಆಗ ಈ ಥರ ಮಾಡಿ ದೊಡ್ಡವ್ರಿಗಾಗಲಿ ಮಕ್ಕಳಿಗಾಗಲಿ ಈ ಥರ ಮಾಡಿ ಕೊಟ್ಟರೆ ಎಲ್ಲರೂ ಆರಾಮಾಗಿ ತಿಂತಾರೆ, ಇಷ್ಟಪಟ್ಟು ಕೇಳಿನೂ ತಗೊಂಡು ತಿಂತಾರೆ. ಈ ಪನ್ನೀರಲ್ಲಿ ನಾನು ಸ್ವಲ್ಪ ಮೊಸರು, ಕಡಲೆ ಹಸಿಟ್ಟು, ಕಸ್ತೂರಿ ಮೇಥಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಶುಂಠಿ ಪೇಸ್ಟು ಎಲ್ಲ ಹಾಕ್ಬಿಟ್ಟು ಸುಮ್ಮನೆ ಪ್ಯಾನಲ್ಲಿ ಸ್ವಲ್ಪ ಫ್ರೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಮೇಲೆ ಚೀಸ್ ಹಾಕ್ತಾ ಇದ್ದೀನಿ. ಇದು ಅಮೂಲ್ ಚೀಸ್. ಅಮೂಲ್ ಮೊಜರೆಲ್ಲಾ ಚೀಸ್. ಚೀಸೆಲ್ಲ ಸ್ವಲ್ಪ ಚೆನ್ನಾಗಿ ಹಾಕಬೇಕು. ಈಗ ಇದ್ರ ಮೇಲೆ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್, ಮತ್ತು ಆರಿಗೇನು ಇದೆರಡೂ ಹಾಕ್ತಾ ಇದ್ದೀನಿ. ಈಗ ಇದ್ರ ಮೇಲೆ ಇನ್ನೊಂದು ಚಪಾತಿನ ಕ್ಲೋಸ್ ಮಾಡ್ತಾ ಇದ್ದೀನಿ ನಾನು. ಕ್ಲೋಸ್ ಮಾಡಿ ಹೀಗೆ ನಿಧಾನಕ್ಕೆ ಫುಲ್ಲು ಪ್ರೆಸ್ ಮಾಡಿ. ಆಲ್ರೆಡಿ ನಾನು ತವಾ ಬಿಸಿಗಿಟ್ಟಿದ್ದೀನಿ, ಬಿಸಿ ಆಗಿದೆ ತವಾ. ಈ ತವಾ ಮೇಲೆ ನಾನು ಇದನ್ನು ಶಿಫ್ಟ್ ಮಾಡ್ತೀನಿ. ಗ್ಯಾಸ್ ಒಂದ್ಸತಿ ಸಿಮ್ಮಲ್ಲಿ ಇಡೋಣ, ಸ್ವಲ್ಪ ಅದು ಬೇಯಲಿ. ಇದರ ಮೇಲೆ ಸ್ವಲ್ಪ ಅಮೂಲ್ ತುಪ್ಪ,
ಹೀಗೆ ಲೈಟಾಗಿ ಸ್ಪ್ರೆಡ್ ಮಾಡೋಣ. ಆಮೇಲೆ ಇದನ್ನು ಹೀಗೆ ಇಟ್ಕೊಂಡು ಹೀಗೆ ತರಿ. ಅದು ಚೆನ್ನಾಗಿ ಬೇಕಾಗಬೇಕು ಫುಲ್ಲು. ಗ್ಯಾಸ್ ಸ್ವಲ್ಪ ಫಾಸ್ಟು ಸ್ವಲ್ಪ ಸಿಮ್ಮು ಆ ಥರ 2-3 ಸತಿ ಮಾಡಿ ಆಮೇಲೆ ಮಾಡಬೇಕು. ಈಗ ಈ ಸೈಡು ನಾನು ತುಪ್ಪ ಹಚ್ತಾ ಇದ್ದೀನಿ. ಈಗ ತಿರ್ಗಾ ಇದನ್ನು ಹೀಗೆ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಅಮೂಲ್ ಟೀಮ್ ಅವರಿಗೆ ಥ್ಯಾಂಕ್ ಯು, ನಮಗೆ ಈ ಅವಕಾಶ ಮಾಡಿ ಕೊಡ್ತಾ ಇರೋದಕ್ಕೆ. ನಂದಿನಿ ಮ್ಯಾಮ್, ಸಮೀರ್ ಸರ್ ಎಲ್ಲ ಫುಲ್ ಓವರ್ ಆಲ್ ಟೀಮ್ಗೆ. ಈಗ ನಮ್ಮಿದು ಇಂಡಿಯನ್ ಪಿಜ್ಜಾ, ರೊಟ್ಟಿ ಪಿಜ್ಜಾ ರೆಡಿ ಇದೆ. ಈಗ ಇದನ್ನು ಕಟ್ ಮಾಡಿಬಿಟ್ಟು ಸರ್ವ್ ಮಾಡೋಣ. ನೋಡಿ ಇದು ಚೀಸ್ ಎಷ್ಟು ಚೆನ್ನಾಗಿ ಎಳ್ಕೊಂಡು ಬರ್ತಿದೆ. ಮಕ್ಕಳು ಇದನ್ನ ನೋಡಿನೇ ಇಷ್ಟಪಟ್ಟು ತಿನ್ಬಿಡ್ತಾರೆ. ಈಗ ಇದು ನಮ್ಮ ರೋಟಿ ಪಿಜ್ಜಾ ರೆಡಿ ಇದೆ. ಥ್ಯಾಂಕ್ ಯು ಎವ್ರಿವನ್.